ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇದು ನವರಾತ್ರಿಯ 3ನೇ ದಿನ ಆಗಿರುತ್ತೆ. 3ನೇ ದಿನದಲ್ಲಿ ಈ ಥರ ರಾಯಲ್ ಬ್ಲೂ ಕಲರ್ ಸ್ಯಾರಿ ಉಟ್ಟಿದ್ದೀನಿ, ನೋಡ್ಬೋದು. ರಂಗೋಲಿನ ಸಿಂಪಲ್ಲಾಗಿ, ಹಾಗೆ ದೇವಿದು ಪಾದದ ಅಚ್ಚು ಕೂಡ ಹಾಕಿದ್ದೀನಿ ಬ್ಲೂ ಕಲರಲ್ಲಿ, ನೋಡ್ಬೋದು. ಹಾಗೆ ಪೈಪಿಂಗ್ ಮಾಡೋಕ್ಕೆ ಯಾರೆಲ್ಲ ಕಷ್ಟಪಡ್ತೀರೋ ಅವರು ಈಸಿಯಾಗಿ ಪೈಪಿಂಗ್ನ ಮಾಡ್ಬೋದು. ಥ್ರೆಡ್ ಪೈಪಿಂಗು ನೋಡ್ಬೋದು. ಈ ಥರ ಗೋಲ್ಡ್ ಕಲರ್ ಇದೆ, ಅದು ಫುಲ್ಲು ಡಾರ್ಕ್ ಗೋಲ್ಡ್ ಇದೆ. ಬ್ಲೌಸ್ ಪೀಸು ಕೂಡ ಅದೇ ಕಲರ್ನೇ ನಾನು ಥ್ರೆಡ್ ಪೈಪಿಂಗ್ ಹಾಕ್ತಾಯಿದ್ದೀನಿ, ನೋಡ್ಬೋದು. ಈ ಥರ ನಿಧಾನವಾಗಿ ಸ್ಟಾರ್ಟಿಂಗು ಒಂದು ಅರ್ಧ ಇಂಚು ಬಿಟ್ಬಿಟ್ಟು ಆ ನಂತರ ಈ ಥರ ಪೈಪಿಂಗ್ ಕೊಡ್ತಾ ಹೋಗಬೇಕಾಗುತ್ತೆ. ಆದಷ್ಟು ಫ್ರೀ ಕೊಡ್ತಾ ಹೋಗಬೇಕು. ಪೈಪಿಂಗ್ನ ಜಗ್ಬಾರ್ದು, ಜಗ್ಗಿದ್ರೆ ಅಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ. ಈ ಥರ ನೀಟಾಗಿ ಕೊಟ್ಕೊತ ಹೋಗಬೇಕು. ಕೊಟ್ಟಾದ ನಂತರ ಅದನ್ನು ನೀಟಾಗಿ ಟರ್ನ್ ಮಾಡಿಕೊಂಡು ಎಲ್ಲ ಕಟ್ ಮಾಡಿಕೊಂಡು ಕಚ್ಚಾಕಬೇಕಾಗುತ್ತೆ. ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಕ್ಲಿಯರಿಟಿ ಸಿಗುತ್ತೆ ಹೇಗೆ ಪೈಪಿಂಗ್ ಮಾಡೋದು ಅಂತ. ಕೆಲವರು ಈ ಥರ ಪೈಪಿಂಗ್ ಹಾಕೋಕ್ಕಾಗಲಾರ್ದೇ ಏನು ಮಾಡ್ತಾರೆ, ಎಮ್ಮಿಂಗ್ ಮಾಡ್ತಾರೆ. ಹಾಗಾಗಿ ಎಮ್ಮಿಂಗ್ ಮಾಡಿದ್ರೆ ಬೇಗ ಕಿತ್ತೋಗುತ್ತೆ. ನೋಡಿ, ಈ ಥರ ಪೈಪಿಂಗ್ ಮಾಡೋದ್ರಿಂದ ಬ್ಲೌಸು ಕೂಡ ಬಾಳಿಕೆ ಬರುತ್ತೆ, ಕಿತ್ತೋಗೋದಿಲ್ಲ. ಈಗಂತೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಪೈಪಿಂಗೇ ಕೇಳ್ತಿದ್ದಾರೆ. ನೋಡಿ, ಈ ಥರ ನಿಧಾನವಾಗಿ ಕೊಟ್ಕೊತ ಹೋಗಬೇಕು. ಈಗ ಅದನ್ನು ನೀಟಾಗಿ ಕಚ್ಚಾಕ್ಕೊತ ಹೋಗಬೇಕು. ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿಬಿಡಿ. ಕಟ್ ಮಾಡಿಬಿಟ್ಟು ಈ ಥರ ನಿಧಾನವಾಗಿ ಕಟ್ ಮಾಡಬೇಕು, ಯಾಕಂದರೆ ಕೆಳಗಡೆ ಪೈಪಿಂಗು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಕಟ್ ಮಾಡಿಕೊಂಡು ಆನಂತರ ಕಚ್ಚಾಕಬೇಕಾಗುತ್ತೆ. ಆದಷ್ಟು ಸ್ವಲ್ಪ ಹೊಲಿಗೆ ಗ್ಯಾಪ್ ಬಿಟ್ಬಿಟ್ಟು ಕಚ್ಚಾಕಬೇಕು. ಹೊಲಿಗೆ ಹತ್ರ ಹಾಕ್ಬಿಟ್ರೆ ಮತ್ತೆ ಪೈಪಿಂಗ್ ಬಿಚ್ಕೊಂಡ್ಬಿಡುತ್ತೆ, ಮೇಲ್ಗಡೆ ಏನು ನಾವು ಸ್ಟಿಚ್ ಹಾಕಿದ್ವಲ್ಲ ಅದು. ಹಾಗಾಗಿ ನಿಧಾನಕ್ಕೆ ಕಚ್ಚಾಕಬೇಕು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇನ್ನೂ ಯೂಸ್ಫುಲ್ ಆದಂಥ ಟಿಪ್ಸ್ಗಳು ಹೇಳ್ತಾ ಹೋಗ್ತೇನೆ. ಹಾಗೆಯೇ ಯಾರೆಲ್ಲ ಟೈಲರಿಂಗಲ್ಲಿ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ನಮ್ಮ ಆನ್ಲೈನ್ ಕ್ಲಾಸಿಗೂ ಜಾಯ್ನ್ ಆಗಿ. ನೋಡಿ, ನಾನು ಈ ಥರ ನಿಧಾನವಾಗಿ ಕಚ್ಚಾಕೊಂತ ಬರ್ತಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಹಾಗಾದರೆ ನಿಮಗೆ ಕ್ಲಿಯರಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗುತ್ತೆ. ನೋಡಿ, ಈಗ ಇದನ್ನು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಆನಂತರ ಮತ್ತೆ ಒಂದು ಸ್ಟಿಚ್ ಹಾಕ್ತಾ ಹೋಗಬೇಕು. ಕೆಲವರು ಲೈನಿಂಗ್ ಒಳಗಡೆ ಪೈಪಿಂಗ್ ಕೊಟ್ಬಿಡ್ತಾರೆ. ಹಾಗೆ ಕೊಡೋಕ್ಕಿಂತ ಇದೇ ಥರನೇ ಕೊಟ್ಟರೆ ಬೆಟರು, ಯಾಕಂದರೆ ಅದು ಸಪ್ರೇಟು ನೆಕ್ಕಿಗೆ ಬ್ಯಾಕಿಗೆ ಸಪ್ರೇಟ್ ಕೊಟ್ಕೋಬೇಕಾಗುತ್ತೆ. ಅಂದರೆ ಫ್ರಂಟು ಬ್ಯಾಕಿಗೆ ಇದು ಏನಿಲ್ಲ, ಶೋಲ್ಡ್ರ್ ಜಾಯಿಂಟ್ ಮಾಡ್ಕೊಂಡ್ಬಿಟ್ಟು ಒಂದೇ ಸತಿಗೆ ಈ ಥರ ಕೊಟ್ಕೊತ ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ನೀಟಾಗೂ ಫಿನಿಶಿಂಗ್ ಬರುತ್ತೆ, ನೋಡ್ಬೋದು. ಈ ಥರ ಒಂದು ಹೊಲಿಗೆ ಹಾಕ್ಕೊತ ಹೋಗಬೇಕು.
ಫೈನಲಿ ಪೈಪಿಂಗ್ ಹಾಕಿದ್ದಾಯಿತು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ ಇಷ್ಟು ಚಿಕ್ಕದಾಗೆ ಬರಬೇಕು, ಹಾಗಾದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಈ ಥರ ಎರಡು ಫ್ರಂಟನ್ನು ಈ ಥರ ಜೋಡಿಸ್ಕೊಂಡ್ಬಿಟ್ಟು ಕರೆಕ್ಟಾಗಿದ್ದೇನೆ ಇಲ್ವಾ ಅಂತ ನೋಡ್ಕೋಬೇಕಾಗುತ್ತೆ. ಹಾಗೆ ಇದೇ ಥರ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ